ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಪ್ರೊಟೆಕ್ಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಕೇಶ್. ಸೊ ವಿದ್ಯಾರ್ಥಿಗಳೇ, ತುಂಬ ದಿವಸ ಆಯಿತು ವೀಡಿಯೋಗಳನ್ನ ಮಾಡಿ. ಸೊ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ. ಸೊ ಐ ಆಮ್ ಬ್ಯಾಕ್ ನೋ. ಸೊ ಕಂಟಿನ್ಯೂಟಿ ಮಾಡ್ತೀನಿ ವೀಡಿಯೋಗಳನ್ನ. ಸೊ ಇವಾಗ ನಿಮಗೆ ಗೊತ್ತಿರ್ಬೋದು, KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟು ನೆನ್ನೆನೇ ಬರಬೇಕಾಯಿತು. ಸೊ ನೆನ್ನೆ ಬಂದಿಲ್ಲ. ಸೊ ಅದರ ಅಪ್ಡೇಟ್ ಸಹ ಬಂದಿದೆ, ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಏನು ತಿಳ್ಕೊಬೇಕು ಅಂದರೆ, ಈ ಒಂದು ಮಾಕ್ ರಿಸಲ್ಟ್ ಬಂದ ನಂತರ ಎಲ್ಲರಿಗೂ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಓಕೆನಾ. ಸೊ ಕೆಲವರಿಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರ್ಬೋದು. ಸೊ ಅಂಥ ಸಿಚುವೇಷನಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಸೊ ನಿಮಗೆ ಮಾಡಿಫಿಕೇಷನ್ಗೋಸ್ಕರ ಈ ಒಂದು ಮಾರ್ಕ್ ಅಲಾಟ್ಮೆಂಟ್ ಮಾಡ್ತಿರೋದಲ್ವಾ. ಸೊ ಮಾಡಿಫಿಕೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ನಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ನೋದು ಥಿಂಕ್ ಮಾಡ್ಬಿಟ್ಟು ಆಮೇಲೆ ನೀವು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡೋದಲ್ಲ. ಸೊ ನೀವು ಎಡಿಟ್ ಮಾಡ್ಕೋಬೋದು. ನಿಮ್ಮ ರ್ಯಾಂಕಿಂಗ್ಗೆ ಈ ಕಾಲೇಜ್ ಸಿಕ್ಕಿಲ್ಲ, ಓಕೆ, ಈ ಮೆನ್ಷನ್ ಮಾಡಿರುವಂಥ ಕಾಲೇಜ್ ಸಿಕ್ಕಿಲ್ಲ, ಬಟ್ ಲೀಸ್ಟ್ ಕಾಲೇಜು ಮಿಡ್ ಕಾಲೇಜಸ್ ಇರ್ತಾವಲ್ಲ, ಸೊ ಅದನ್ನು ರೀಅರೇಂಜ್ ಮಾಡ್ತಾ ಹೋಗಿ. ಅಂದರೆ ಇಂಟರ್ಚೇಂಜ್ ಮಾಡಿ ಅಥವಾ ಬೇರೆ ಕಾಲೇಜ್ನ ಲಾಸ್ಟ್ ಇಯರ್ ಕಟ್ ಆಫ್ನ ಚೆಕ್ ಮಾಡಿಬಿಟ್ಟು ನೀವು ಈ ಒಂದು ಮಾರ್ಕ್ ಅಲಾಟ್ಮೆಂಟಲ್ಲಿ ಮಾಡಿಫಿಕೇಷನ್ನ ಮಾಡ್ಬೋದು. ಮಾಡಿದ ನಂತರ ನಿಮಗೆ ಫೈನಲ್ ರಿಸಲ್ಟ್ನಲ್ಲಿ ಸಿಗ್ಬೋದಲ್ವಾ. ಫೈನಲ್ ರಿಸಲ್ಟ್ನಲ್ಲಿ ಸಿಗಲಿಲ್ಲ ಅಂದರೂ ಸಹ ನಿಮಗೆ ಸೆಕೆಂಡ್ ರೌಂಡ್ ಇದೆ, ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು. ಅಥವಾ ಅದೂ ಸಿಗಲಿಲ್ಲ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇದೆ. ಸೊ ಅಲ್ಲಾದರೂ ಒಂದು ಸೀಟ್ ಸಿಗ್ಬೋದು. ಸೊ ಯಾವುದೇ ಕಾರಣಕ್ಕೂ ಈ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದು ನೀವು ನೆಗ್ಲಿಜೆನ್ಸಿಯಿಂದ ಬೇಡ ಬಿಡಿ ಅಂತ ಬಿಟ್ಟಾಕೋಕೆ ಹೋಗಬೇಡಿ. ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟಾಗಿ ನೀವು ಬರ್ದಿರೋದು KCET ಬರ್ದಿರೋದು ಒಂದು ಕಾಲೇಜ್ನ ಪಡೆಯೋದಕ್ಕೋಸ್ಕರ ಅಲ್ವಾ. ಸೊ ಯಾರು ಸಹ ಮಿಸ್ ಮಾಡಬೇಡಿ. ಇನ್ನು ಮಾಹಿತಿ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು, KA ಕಡೆಯಿಂದ ಬಂದಿರೋದು ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ August 9th 6 PM ಆನ್ವರ್ಡ್ಸ್. ಅಂದರೆ ಮೊದಲನೇ ಅಣಕು ಸೀಟು ಅಂದರೆ ಸೀಟ್ ಅಲಾಟ್ಮೆಂಟ್ ಮಾಕ್ ಅಲಾಟ್ಮೆಂಟ್ ಹಂಚಿಕೆ ಆಗಿರೋದು ನಿಮಗೆ ಅಂದರೆ ಇವತ್ತು 9ನೇ ತಾರೀಕು, August 9ನೇ ತಾರೀಕು ಸಂಜೆ 6 ಗಂಟೆ ನಂತರ. ಅದು ನಿಮಗೆ ಎಕ್ಸಾಕ್ಟಾಗಿ 6 ಗಂಟೆಗೆ ನಿಮಗೆ ಈ ಒಂದು ಮಾರ್ಕ್ ರಿಸಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಆಫ್ ಸಮ್ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಇಲ್ಲ KA ಕಡೆಯಿಂದ ಡಿಲೇ ಆಗ್ಬೋದು. ಸೊ ಬರುತ್ತೆ ಸಂಜೆ 6 ಗಂಟೆ ಮೇಲೆ ನಿಮಗೆ ಖಂಡಿತವಾಗೂ ಈ ಒಂದು ಮಾರ್ಕ್ ರಿಸಲ್ಟ್ ಬರುತ್ತೆ. ಸದ್ಯಕ್ಕೆ ಬಂದಿರುವ ಅಪ್ಡೇಟ್ ಇದು. ಯಾವುದೇ ತರಹ ವೆಬ್ಸೈಟಲ್ಲಿ ಇದೇ ಎಕ್ಸಾಕ್ಟ್ ಟೈಮಿಗೆ ನಾವು ರಿಲೀಸ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡಿ. ಸೊ ಏನೇ ಈ ಒಂದು KCET ಬಗ್ಗೆ ಅಪ್ಡೇಟ್ ಬಂತು ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಬಗ್ಗೆ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ವಿದ್ಯಾರ್ಥಿಗಳೇ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಿ. ಹಾಗೆ ಈ ವಿಡಿಯೋನ ಆದಷ್ಟು ಜನ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಜೈ ಕರ್ನಾಟಕ ಮಾತೆ.